ನಮಸ್ಕಾರ ಸ್ನೇಹಿತರೆ. ಸೂರಿ ರಾಜು ಇಬ್ಬರೂ ಒಳ್ಳೆಯ ಸ್ನೇಹಿತರು. ಇವರಿಬ್ಬರಿಗೂ ಇರುವ ವ್ಯತ್ಯಾಸವೆಂದರೆ ಇಬ್ಬರಿಗೂ ಸಂಪಾದನೆ ಸಮಾನವಾಗಿದ್ದರೂ ಸೂರಿಗೆ ರಾಜುವಿಗೆ ಇರುವಂತಹ ತೃಪ್ತಿ ಇರಲಿಲ್ಲ. ರಾಜು ಒಂದು ದಿನ ಸೂರಿಗೆ 100 ರೂಪಾಯಿ ಕೈಗಡವಾಗಿ ಕೊಟ್ಟು, ಇದನ್ನು ನಾನು ಬೇಕಾದಾಗ ಕೇಳುತ್ತೇನೆ ಎಂದು ಕೊಡುತ್ತಾನೆ. ಆಮೇಲೆ 8 ತಿಂಗಳು ಕಳೆದ ನಂತರ ರಾಜುವಿಗೆ ದುಡ್ಡಿನ ಅವಶ್ಯಕತೆ ಬೀಳುತ್ತದೆ. ಆವಾಗ ರಾಜು ತನ್ನ ಸ್ನೇಹಿತನಿಗೆ ಕೊಟ್ಟ ಹಣದ ನೆನಪಾಗಿ ಹಣವನ್ನು ವಾಪಸ್ಸು ಕೊಡುವಂತೆ ಸೂರಿಯನ್ನು ಕೇಳುತ್ತಾನೆ. ಯಾವ ಹಣ? ಎಲ್ಲಿಯ ಹಣ? ನೀನು ನನಗೆ ಯಾವಾಗ ಕೊಟ್ಟಿದ್ದೀಯಾ? ಸಾಕ್ಷಿ ಇದ್ದರೆ ಸರಿ, ಇಲ್ಲ ತೋರಿಸು ಎಂದು ಸೂರಿ ಹೇಳುತ್ತಾನೆ. ಸಾಕ್ಷಿ ಇರಲಿಲ್ಲ. ಸೂರಿಯ ಮೋಸದ ಬುದ್ಧಿ ರಾಜುವಿಗೆ ಗೊತ್ತಾಯಿತು. ಅವನು ಮಂಚಾಲೆ ಗ್ರಾಮದ ಪಟೇಲರಿಗೆ ವಿಷಯವನ್ನು ತಿಳಿಸಿ ನನಗೆ ನ್ಯಾಯವನ್ನು ಕೊಡಿಸಿ ಎಂದು ಕೇಳುತ್ತಾನೆ. ಪಟೇಲರು ಸೂರಿಯನ್ನು ಕರೆಸಿ ವಿಚಾರಿಸಿದಾಗ ಸೂರಿ ತನ್ನ ಕೈಗೆ ಯಾವ ಹಣವನ್ನು ರಾಜು ನನಗೆ ಕೊಡಲಿಲ್ಲ ಎಂದು ಹೇಳುತ್ತಾನೆ. ರಾಜು ನಿನಗೆ ಹಣ ಕೊಡುವಾಗ ನೋಡಿದವರು 20 ಜನ ಇದ್ದಾರೆ ಎಂದು ಹೇಳುತ್ತಾರೆ ಪಟೇಲರು. ಸೂರಿ ತಬ್ಬಿಬ್ಬಾಗಿ, ಅದು ಹೇಗೆ ಸಾಧ್ಯ? ರಾಜು ನನಗೆ ಹಣ ಕೊಡುವಾಗ ಅಲ್ಲಿ ಯಾರೂ ಇರಲಿಲ್ಲವಲ್ಲ ಎಂದು ಬಾಯಿ ಬಿಟ್ಟು ಬಿಡುತ್ತಾನೆ. ತನ್ನ ಮೋಸ ತಾನೇ ಒಪ್ಪಿಕೊಳ್ಳುತ್ತಾನೆ. ದಯವಿಟ್ಟು ಸ್ನೇಹಿತರೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.